ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 39ನೇ ವಚನ. ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಆಮೇನ್, ಹಾಲೆಲೂಯ. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಸೃಷ್ಟಿಗಳ ಅಧಿಕಾರವನ್ನು ಹೊಂದಿರುವಂಥ ದೇವರು. ಇಡೀ ಸೃಷ್ಟಿಗಳ ಮೇಲೆ ದೇವರಿಗೆ ಅಧಿಕಾರವಿತ್ತು. ಯಾಕಂದರೆ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ಯೇಸು ಸ್ವಾಮಿ. ಒಂದು ದಿನ ಯೇಸು ಸ್ವಾಮಿ ಹಡಗಿನಲ್ಲಿ ಅಂದರೆ ದೋಣಿಯಲ್ಲಿ ಮಲಗಿರುವಾಗ, ಶಿಷ್ಯರು ಇದ್ದಾರೆ. ಯೇಸು ಸ್ವಾಮಿ ಹಡಗಿನಲ್ಲಿ ಮಲಗಿಕೊಂಡಿರುವಾಗ ಅವರು ನಿದ್ರೆ ಮಾಡ್ತಾ ಇದ್ದಾರೆ. ಅಂದರೆ ನಿದ್ದೆ ಮಾಡಿಲ್ಲ, ಮಾಡೋ ಹಾಗೆ ನಟಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಶಿಷ್ಯರು ಯಾವ ರೀತಿ ಅವರು ಈ ಸ್ಥಳದಲ್ಲಿ ತಮ್ಮ ಒಂದು ಪ್ರತಿಭೆಯನ್ನು ತೋರ್ಪಡಿಸ್ತಾರೆ ಅಂದುಬಿಟ್ಟು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂದುಬಿಟ್ಟೆ ಆ ಸ್ಥಳದಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ನಿದ್ದೆ ಮಾಡಿದ ಹಾಗೆ ಅವ್ರು ನಟಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಒಂದು ಕ್ಷಣ ಕಣ್ಣು ಮುಚ್ಚಿದ್ರು. ಕೂಡಲೇ ಏನಾಯಿತು, ಸಮುದ್ರದಲ್ಲಿ ಗಾಳಿ ಎದ್ದು ಬಿಡ್ತು. ಒಂದು ಕಡೆ ಗಾಳಿ ರಭಸವಾಗಿ ಭಯಂಕರವಾಗಿ ಗಾಳಿ ಏನಾಗ್ತಾ ಇದೆ, ಜೋರಾಗಿ ಬೀಸ್ತಾ ಇದೆ. ಮತ್ತೊಂದು ಕಡೆ ನೋಡುವಾಗ ಅಲೆಗಳ ಶಬ್ದ, ಭಯಂಕರವಾಗಿ ಅಲೆಗಳು ಬೋರ್ಗೆರೆದು ಹಡಗು ಮುಳುಗುವ ಹಾಗೆ ಆ ಒಂದು ದೋಣಿಗೆ ಬಂದು ಅಲೆಗಳು ಅಪ್ಪಳಿಸ್ತಾ ಇದ್ದಾವೆ. ಶಿಷ್ಯರು ನೋಡಿದ್ರು ಇದನ್ನು. ಒಂದು ಕಡೆ ಗಾಳಿ, ಮತ್ತೊಂದು ಕಡೆ ಅಲೆಗಳು. ಇವರು ದೋಣಿಯಲ್ಲಿದ್ದಾರೆ, ಯೇಸು ಸ್ವಾಮಿ ನಿದ್ರೆ ಮಾಡ್ತಾ ಇದ್ದಾರೆ. ಇವರಿಗೆ ಭಯ ಆಗ್ಬಿಡ್ತು. ಇದೇನಪ್ಪ ಇದು, ಗಾಳಿ ಒಂದು ಕಡೆ, ಅಲೆಗಳು ಒಂದು ಕಡೆ, ನಾವು ಸತ್ತೋಗ್ಬಿಡ್ತೀವಿ, ಅಷ್ಟೇ, ನಮ್ಮ ಕತೆ ಮುಗಿಯಿತು ಅಂದ್ಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿನ ಹೋಗಿ ಎಬ್ಬಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ನಿದ್ದೆ ಮಾಡ್ತಾ ಇದ್ದಾರೆ, ಇವರು ಹೋಗಿ ಎಬ್ಬಿಸ್ತಾ ಇದ್ದಾರೆ. ಗುರುವೇ ಗುರುವೇ, ನಿನಗೆ ಚಿಂತೆ ಇಲ್ಲವಾ, ನಾವು ಸಾಯ್ತಾ ಇದ್ದೀವಿ ಅಂದ್ಬಿಟ್ಟು ಹೋಗಿ ಯೇಸು ಸ್ವಾಮಿನ ತಟ್ಟಿ ಎಬ್ಬಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಏನು ಮಾಡಿದ್ರು, ಎದ್ದು ಅಲೆಗಳನ್ನು ಒಂದು ಕಡೆ ನೋಡ್ತಾ ಇದ್ದಾರೆ, ಮತ್ತೊಂದು ಕಡೆ ಗಾಳಿನ ನೋಡ್ತಾ ಇದ್ದಾರೆ. ಅಲೆನ ಗಾಳಿನ ನೋಡಿ ಯೇಸು ಸ್ವಾಮಿ ಒಂದೇ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು, ಸುಮ್ಮನಿರು, ಮೊರೆಯಬೇಡ. ಯಾರಿಗೆ ಹೇಳಿದ್ರು? ಅಲೆಗಳಿಗೆ. ಹಾಲೆಲೂಯಾ. ಪ್ರಿಯ ದೇವಜನಗಳೇ, ಗಾಳಿನ ನೋಡಿ, ಅಲೆಯನ್ನು ನೋಡಿ ದೇವರೇನು ಮಾಡಿದ್ರು, ಮಾತಾಡಿದ್ರು. ಅವರ ಮಾತಿನ ಶಬ್ದಕ್ಕೆ ಭಯಂಕರವಾಗಿ ರಭಸವಾಗಿ ಬೋರ್ಗೆರೆದು ಅಲೆ ಏನಾಯಿತು, ನಿಂತೋಯ್ತು. ಅಲೆ ನಿಂತೋಯ್ತು, ಗಾಳಿ ನಿಂತೋಯ್ತು. ಆಮೇಲೆ ಹಾಲೆಲೂಯ. ಯಾಕಂದರೆ ಸೃಷ್ಟಿಗಳ ಮೇಲೆ ಅಧಿಕಾರವುಳ್ಳ ದೇವರು ಯೇಸು ಸ್ವಾಮಿ. ಅಲೆಗೆ ಗೊತ್ತಿದೆ ನನ್ನನ್ನು ಸೃಷ್ಟಿ ಮಾಡಿದವನು ಯಾರು ಎಂದು, ಗಾಳಿಗೆ ಗೊತ್ತಿದೆ ನನ್ನನ್ನು ಸೃಷ್ಟಿ ಮಾಡಿದವನು ಯಾರು ಎಂದು. ಆದುದರಿಂದಲೇ ಕರ್ತನ ಮಾತಿನ ಶಬ್ದಕ್ಕೆ ಗಾಳಿ ಏನಾಯಿತು, ಮೌನವಾಯಿತು, ಅಲೆ ಏನಾಯಿತು, ಸುಮ್ಮನಾಯಿತು. ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಅನುದಿನದ ಈ ಕಷ್ಟಗಳಲ್ಲಿ, ಅನುದಿನದ ಈ ಸಮಸ್ಯೆಗಳಲ್ಲಿ ನಾವು ಏನಿವತ್ತು ಈ ಹೋರಾಟಗಳ ಮಧ್ಯದಲ್ಲಿ, ಕುಟುಂಬ ಇರ್ಬೋದು, ಕೆಲಸ ಇರ್ಬೋದು, ನಾವು ಹೋಗಿ ಬರುವಂಥ ಸ್ಥಳಗಳಿರ್ಬೋದು, ಮತ್ತು ಕೋರ್ಟ್ ಕೇಸುಗಳು ಇರ್ಬೋದು, ಜಗಳಗಳಿರ್ಬೋದು, ನಮ್ಮ ಅಕ್ಕಪಕ್ಕದಲ್ಲಿ ನೆರೆಹೊರೆಯವರು, ನಮ್ಮ ಬಂಧುಗಳ ಮಧ್ಯದಲ್ಲಿ ಇವತ್ತು ಮನಸ್ತಾಪಗಳು, ಕೋಪಗಳು, ಜಗಳಗಳು, ಈ ರೀತಿಯಾಗಿ ನಾವು ಒಬ್ರಿಗೊಬ್ರು ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಕಚ್ಚಾಡ್ಕೊಳ್ತೀವಿ. ಹಾಲೆಲೂಯ. ಮತ್ತೊಂದು ಕಡೆ ನೋಡುವಾಗ ಕಷ್ಟಗಳನ್ನು ನೋಡಿ ನಮಗೆ ಭಯ ಆಗುತ್ತೆ, ಸಮಸ್ಯೆಗಳನ್ನು ನೋಡಿ ನಾವು ಭಯ ಪಡ್ತೀವಿ, ಹೋರಾಟಗಳು ನೋಡಿ ಭಯ ಪಡ್ತೀವಿ. ಇಲ್ಲ, ಒಂದು ವ್ಯಾಧಿ ಬಂತು, ಆ ವ್ಯಾಧಿ ಏನಾಗುತ್ತೋ, ಡಾಕ್ಟ್ರ್ ಏನು ಹೇಳ್ಬಿಡ್ತಾರೋ, ನನಗೇನಾಗ್ಬಿಡ್ತೈತೋ, ನಾನು ಏನಾಗ್ತೀನೋ ಅಂತ ಏನು ಮಾಡ್ತಾರೆ, ಭಯ ಪಡ್ತಾರೆ. ಇನ್ನೂ ಅನೇಕರು ಏನು ಮಾಡ್ತಾರೆ, ಪೊಲೀಸರು ನೋಡಿದ್ರೆ ಭಯ ಪಡ್ತಾರೆ, ಕೋರ್ಟ್ಗಳು ನೋಡುವಾಗ ಭಯ ಆಗುತ್ತೆ. ಹಾಲೆಲೂಯ. ಪ್ರೀತಿಯುಳ್ಳ ದೇವಜನರೇ, ಕರ್ತನೆ ಹೇಳ್ತಾನೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂದು ವಾಕ್ಯದಲ್ಲಿ ಕರ್ತನೆ ಹೇಳ್ತಾನೆ. ಅಂದರೆ
ಯೇಸು ಸ್ವಾಮಿ ನಮಗೆ ಈ 365 ದಿನಗಳು ವರ್ಷ ಪೂರ್ತಿಯಾಗಿ ಆತನು ಹೇಳೋದು ಒಂದೇ, ಭಯಪಡಬೇಡ, ನಾನು ನಿನ್ನ ಜೊತೆಲಿದ್ದೀನಿ. ಇವತ್ತು ಗಾಳಿನ ನೋಡಿ, ಅಲೆಗಳನ್ನ ನೋಡಿ ಸುಮ್ಮನಿರು, ಮರೆಯಬೇಡ, ಶಾಂತವಾಗಿರು ಎಂದು ಹೇಳಿದ ದೇವರ ಮಾತಿನ ಆ ಅಧಿಕಾರ ಎಷ್ಟು ಭಯಂಕರವಾದದ್ದು. ಭಯಂಕರವುಳ್ಳ ದೇವರು ಯೇಸು ಸ್ವಾಮಿ. ಅಲೆಗಳು ಆತನ ಮಾತು ಕೇಳಿ ಮೌನವಾಯಿತು, ಗಾಳಿ ಆತನ ಮಾತನ್ನು ಕೇಳಿ ಸುಮ್ಮನಾಯಿತು. ಹಾಗಾದರೆ ಅದೇ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡ್ತೀವಿ, ಯೇಸು ಕ್ರಿಸ್ತನ ನಾಮದಲ್ಲಿ ಗದರಿಸ್ತೀವಿ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವೇನು ಮಾಡ್ತೀವಿ, ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಹೇಳಿದ್ದಾರೆ, ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡಬೇಕು, ಅಪನಂಬಿಗಸ್ಥರಾಗಿರ್ಬೋದು. ಶಿಷ್ಯರು ನೋಡ್ರಿ ಅಲ್ಪ ವಿಶ್ವಾಸಿಗಳಾಗಿದ್ದರು. ಯೇಸು ಸ್ವಾಮಿ ಗಾಳಿನ ಅಲೆನ ಗದರಿಸಿ ಅವ್ರೇನು ಮಾಡಿದ್ರು, ಅದನ್ನು ಮೌನವಾಗಿರಿಸಿದ್ರು. ಆಮೇಲೆ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಅಲ್ಪ ವಿಶ್ವಾಸಿಗಳೇ, ಹಾಲೆಲೂಯ. ನಮ್ಮಲ್ಲಿ ಅಲ್ಪ ವಿಶ್ವಾಸ, ಅಲ್ಪ ನಂಬಿಕೆ, ಅಲ್ಪ ಭಕ್ತಿಗಳಿರ್ಬೋದು. ಆಮೇಲೆ ಹಾಲೆಲೂಯ. ಸಮಸ್ಯೆಗಳನ್ನು ನೋಡಿ, ವ್ಯಾಧಿಗಳನ್ನು ನೋಡಿ, ಅಲೆಗಳನ್ನು ನೋಡಿ ನಮ್ಮ ನಂಬಿಕೆ ಏನಾಗುತ್ತೆ, ಕುಂದಿ ಹೋಗುತ್ತೆ. ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು, ಅಧಿಕಾರದಿಂದ ಮಾತನಾಡಬೇಕು. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಪರಲೋಕದಲ್ಲೂ ಭೂಲೋಕದಲ್ಲೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಅದನ್ನು ನಾನು ನಿಮಗೆ ಕೊಡುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸಹ ಮಾತನಾಡುವಾಗ ಗಾಳಿ ನಿಂತೋಗುತ್ತೆ, ಮಳೆ ನಿಂತೋಗುತ್ತೆ. ಯಾಕೆ ಎಲಿಯ ಮಳೆನ ನಿಲ್ಲಿಸಿಲ್ವಾ? ಹಾಲೆಲೂಯ, ಸ್ತೋತ್ರ. ಯೆಹೋಶುವ ಸೂರ್ಯ ಚಂದ್ರನನ್ನೇ ನಿಲ್ಲಿಸಿಲ್ವಾ? ಭಕ್ತರು ನಿಲ್ಲಿಸಿದ್ರು. ಏಸಪ್ಪ ಏನು ಹೇಳಿದ್ರು, ನಾನು ಮಾಡೋ ಅದ್ಭುತಗಳಿಗಿಂತ ಇನ್ನೂ ಹೆಚ್ಚಾಗಿ ನೀವು ಮಾಡ್ತೀರಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಪ್ರಿಯ ದೇವ ಜನಗಳೇ, ಸಮಸ್ಯೆಗಳನ್ನು ನೋಡಿ ನಾವು ಮಾತಾಡಬೇಕು, ವ್ಯಾಧಿಗಳನ್ನು ನೋಡಿ ನಾವು ಮಾತಾಡಬೇಕು. ಆಮೇಲೆ ಹಾಲೆಲೂಯ. ಕಷ್ಟಗಳನ್ನು ನೋಡಿ ನಾವು ಮಾತಾಡಬೇಕು. ಸಮಸ್ಯೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ವ್ಯಾಧಿಗಳ ಮಧ್ಯದಲ್ಲಿ ನಾವೇನು ಮಾಡಬೇಕು, ಧೈರ್ಯವಾಗಿ ಮಾತನಾಡಬೇಕು. ಆ ಪಕ್ಕದಲ್ಲಿ ಯೇಸು ಸ್ವಾಮಿನ ನಿಲ್ಲಿಸ್ಕೋಬೇಕು. ಕಷ್ಟ ದೊಡ್ಡದ, ಯೇಸು ದೊಡ್ಡವರ? ವ್ಯಾಧಿ ದೊಡ್ಡದ, ಯೇಸು ದೊಡ್ಡದ? ಈ ರೀತಿಯಾಗಿ ನಾವೇನು ಮಾಡಬೇಕು, ಯೇಸುನ ನೋಡಬೇಕು, ಕಷ್ಟಗಳು ನೋಡಬೇಕು. ನೋಡ್ರಿ, ಕಷ್ಟಗಳನ್ನು ನಾವು ಬೆಟ್ಟದ ಹಾಗೆ ನೋಡಿದ್ರೆ ಅದೇನಾಗುತ್ತೆ, ಇನ್ನೂ ನಮಗೆ ಹೆಚ್ಚಾಗಿ ಇಷ್ಟು ದೊಡ್ಡ ಕಷ್ಟನ, ಇಷ್ಟು ದೊಡ್ಡ ಹೋರಾಟನ, ಇಂಥ ದೊಡ್ಡ ಸಮಸ್ಯೆನ, ಇಂಥ ದೊಡ್ಡ ವ್ಯಾಧಿನ, ಇದನ್ನು ಯಾರು ಗುಣಪಡಿಸೋಕ್ಕಾಗಲ್ಲ, ನನ್ನ ಕಷ್ಟ ಹೋಗಲ್ಲ, ಅಲೆಲೂಯ, ನಾನು ಹೀಗೆ ಇರಬೇಕಾ, ಈ ಕಷ್ಟದಲ್ಲೇ ಇರಬೇಕಾ, ಈ ಕಣ್ಣೀರಿನಲ್ಲೇ ನಾನು ಇರಬೇಕಾ, ಈ ವ್ಯಾಧಿಯಲ್ಲೇ ನಾನು ಸಾಯಬೇಕಾ ಅಂತ ನಾವು ಅಲ್ಪ ವಿಶ್ವಾಸಿಗಳ ಹಾಗೆ ಅಲ್ಪ ನಂಬಿಕೆಗಳನ್ನು ನಾವು ಮಾತನಾಡುವಾಗ ಅದೇನಾಗುತ್ತೆ, ನಮಗೆ ಭಯಪಡಿಸುತ್ತೆ. ನಮ್ಮ ಧೈರ್ಯನ ನಾವು ಕಳ್ಕೊಂಡ್ಬಿಡ್ತೀವಿ. ಅಲೆಲೂಯ, ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮಸ್ಯೆಗಳನ್ನು ನೋಡಿ ನಾವು ಮಾತಾಡಬೇಕು. ಸಮಸ್ಯೆಯೇ, ನಿನಗಿಂತ ನನ್ನ ಯೇಸು ದೊಡ್ಡವನು. ರೋಗನ ನೋಡಿ ನಾವು ಮಾತಾಡಬೇಕು. ರೋಗವೇ, ನಿನಗಿಂತ ನನ್ನ ಯೇಸು ದೊಡ್ಡವನು. ಹೌದು, ಯೇಸು ಸ್ವಾಮಿನ ದೊಡ್ಡವನಾಗಿ ನೋಡಬೇಕು. ನಮ್ಮ ಯೇಸಪ್ಪ ದೊಡ್ಡವರು. ಲೋಕದಲ್ಲಿರುವ ಅವನಿಗಿಂತಲೂ ನನ್ನೊಳಗಿರುವ ಆತನು ದೊಡ್ಡವನು. ಹೌದು ಪ್ರಿಯ ದೇವ ಜನಗಳೇ, ನಾವು ಮಾತಾಡುವಾಗ ಕಷ್ಟಗಳಾಗಲಿ, ವ್ಯಾಧಿಗಳಾಗಲಿ, ಅಲೆಗಳಾಗಲಿ, ಇದೆಲ್ಲ ಏನಾಗುತ್ತೆ, ನಿಂತು ಹೋಗುತ್ತೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೀವು ಇದೇ ಥರ ಪ್ರಾರ್ಥನೆಗಳಲ್ಲಿ ನೀವು ಸಮಸ್ಯೆಗಳನ್ನು ನೋಡಿ ಮಾತಾಡ್ರಿ, ವ್ಯಾಧಿಗಳನ್ನು ನೋಡಿ ಮಾತಾಡ್ರಿ. ಭಯಪಡಬೇಡ್ರಿ. ಯೇಸು ದೊಡ್ಡವನು, ಗುಣಪಡಿಸಲು ಆತನಿಂದ ಸಾಧ್ಯ. ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಮಾಡಬೇಕು. ಯೇಸು ಸ್ವಾಮಿ ಮಾತಾಡೋದ್ರಲ್ವ, ನಾನು ಮಾತಾಡ್ತೀನಿ, ಅಧಿಕಾರದಿಂದ ಮಾತಾಡಬೇಕು. ಯಾಕಂದರೆ ನಾವು ಅವ್ರ ಮಕ್ಕಳಾಗಿದ್ದೀವಲ್ವಾ. ಆದುದರಿಂದ ದೇವ್ರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರನ ಉಪಯೋಗಿಸಿ ಮಾತಾಡ್ರಿ. ಎಲ್ಲ ಕಷ್ಟ, ಸಮಸ್ಯೆಗಳ, ರೋಗಗಳೆಲ್ಲ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಬಿಡುಗಡೆಯಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಈ ಸಮಯದಲ್ಲಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ದೇವರೇ, ಗಾಳಿನ ನಿಲ್ಲಿಸಿದ ದೇವರು, ಅಲೆಗಳನ್ನು ನಿಲ್ಲಿಸಿದ ದೇವರು, ಸಮಸ್ಯೆಗಳನ್ನು ನೋಡಿ ಮಾತಾಡಿದ ನನ್ನ ದೇವರಪ್ಪ. ದೇವರೇ, ಇವತ್ತು ಭಯಪಟ್ಟು ಕಷ್ಟಗಳಲ್ಲಿ, ಕರ್ತನೆ, ಕಣ್ಣೀರಿನಲ್ಲಿ ಸ್ವಾಮಿ, ವ್ಯಾಧಿಗಳಲ್ಲಿ, ಭಯಂಕರವಾದಂಥ ಸಾಲದ ಸಮಸ್ಯೆಗಳಲ್ಲಿ, ತೊಂದರೆಗಳಲ್ಲಿ ಸಿಕ್ಕಿಕೊಂಡಿರುವಂಥ ನಿನ್ನ ಮಕ್ಕಳು ಕರ್ತನೆಯಪ್ಪ, ಅದನ್ನೇ ದೊಡ್ಡದಾಗಿ ಮಾಡಿಕೊಳ್ಳದ ಹಾಗೆ ಸ್ವಾಮಿ ದೇವರೇ ಅಪ್ಪ, ನನ್ನ ದೇವರಿಂದ ಎಲ್ಲ ಸಾಧ್ಯ ಎಂದು ಸ್ವಾಮಿ ನಂಬಿಕೆಯಿಂದ ಮಾತನಾಡುವಾಗ ಎಲ್ಲ ಕಷ್ಟಗಳು ಕರ್ತನೆ, ಸಮಸ್ಯೆಗಳು, ರೋಗಗಳು ಅಪ್ಪ ಕ್ಷಣಾರ್ಧದಲ್ಲೇ ಕರ್ತನೆಯಪ್ಪ ನೀಗಿಸಿ ಬಿಡುಗಡೆ ಕೊಡುವ ದೇವರು ನೀನೆಂಬುದನ್ನು ಸ್ವಾಮಿ ಇನ್ನೂ ಹೆಚ್ಚಾಗಿ ನಿನ್ನ ಮಕ್ಕಳು ಅಪ್ಪ ನಂಬಿಕೆಯಿಂದ ಕರ್ತನೆ ಸಯ್ಯ ನಿನ್ನನ್ನು ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ಅದ್ಭುತ ಮಾಡು, ಸಹಾಯ ಮಾಡು. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.